ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಗಾನ ಸಿಂಚನದ ಕೇಂದ್ರ ಬಿಂದು ನಮ್ಮ ತ್ರಿವಳಿ ರತ್ನಗಳಿಗೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರಿಗೆ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, Uma Prasad on rhythm pad, Ganesh on flute, Kiran on keyboard. ಋಣ ತೀರಿತೆ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ. ಋಣ ತೀರಿತೆ ಅಪ್ಪನ ಋಣ ತೀರಿತೆ ಈ ಮನೆಯ ಯಜಮಾನ ನಿನ್ನ ಮನೆಯಿಂದ ಕಳಿಸುವಾಗ ಋಣ ತೀರಿತೆ ಅಪ್ಪನ ಋಣ ತೀರಿತೆ. ಋಣ ತೀರಿತೆ ಅಪ್ಪನ ಋಣ ತೀರಿತೆ ಋಣ ತೀರಿತೆ ನನ್ನಪ್ಪನ ಋಣ ತೀರಿತೆ ಈ ಮನೆಯ ಯಜಮಾನ ನಿನ್ನ ಮನೆಯಿಂದ ಕಳಿಸುವಾಗ ಋಣ ತೀರಿತೆ ಅಪ್ಪನ ಋಣ ತೀರಿತೆ. ನಮ್ಮ ಹೆಗಲ ಮೇಲೆ ಹೊತ್ತು ಮೆರೆದಾಡಿದ ಅಪ್ಪ ನಿನ್ನ ಋಣ ತೀರಿತೆ ಅಪ್ಪನ ಋಣ ತೀರಿತೆ ಋಣ ತೀರಿತೆ ಅಪ್ಪನ ಋಣ ತೀರಿತೆ. ಹೂಬಳ್ಳಿ ಹಸಿರಾಗಿವೆ ನೀ ಸಾಕಿದ ಹಸು ಕರು ನಿನ್ನ ಕೂಗಿವೆ. ತಂದೆಯಿಲ್ಲದ ಮಕ್ಕಳು ನಾವಾದೆವು ಎಂದೆಂದು ನೀ ಹರಸು ಈ ಮಕ್ಕಳ. ಏಳೇಳು ಜನುಮದಲು ತಂದೆಯಾಗಿ ಬಾ ಅಪ್ಪ ಅಪ್ಪ ಅಪ್ಪ. ಏಳೇಳು ಜನುಮದಲು ತಂದೆಯಾಗಿ ಬಾ ನೀ ತಂದೆಯಾದರೆ ನಾನಿನ್ನ ಮಗುವಾಗುವೆ ನಾನಿನ್ನ ಮಗುವಾಗುವೆ. ಋಣ ತೀರಿತೆ ಅಪ್ಪನ ಋಣ ತೀರಿತೆ.
ಬದುಕೆ ನಮಗೆಲ್ಲ ಉಸಿರಾಗಲಿ. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದೆ ಉರಿ ಬಿಸಿಲಲ್ಲಿ, ನಿನಗಿಂತ ದೇವರಿಲ್ಲ ಈ ಜಗದಲ್ಲಿ. ಏಳೇಳು ಜನುಮದಲು ತಂದೆಯಾಗಿ ಬಾ ಅಪ್ಪಯ್ಯ ಅಪ್ಪ ಅಪ್ಪ. ಏಳೇಳು ಜನುಮದಲು ತಂದೆಯಾಗಿ ಬಾ, ನೀ ತಂದೆಯಾದರೆ ನಾ ಮಗನಾಗುವೆ, ನಿನ್ನ ಮಗನಾಗುವೆ. ಋಣ ತೀರಿತೆ ಅಪ್ಪನ, ಋಣ ತೀರಿತೆ. ಆಸೆಯ ಗೋಪುರವೇ ಚೂರಾಯಿತು, ನಮ್ಮ ಸರಹಕ್ಕಿಗೂಡು ಬರಿದಾಯಿತು. ನೀನಾಡಿದ ಬುದ್ಧಿ ಮಾತ ಹೇಗೆ ಮರೆಯಲಿ, ನೀ ಕೊಟ್ಟ ಕೈ ತುತ್ತ ಹೇಗೆ ಮರೆಯಲಿ. ನೀನಿತ್ತ ಕೈ ತುತ್ತು ಕೊನೆಯಾಯಿತೆ ಅಪ್ಪ ಅಪ್ಪ. ಅಯ್ಯೋ ನೀನಿತ್ತ ಕೈ ತುತ್ತು ಕೊನೆಯಾಯಿತೆ, ನೀ ನೀಡಿದ ಪ್ರೀತಿ ನೆನಪಾಯಿತೆ, ಅಪ್ಪನ ನೆನಪಾಯಿತೆ. ಋಣ ತೀರಿತೆ ಅಪ್ಪನ, ಋಣ ತೀರಿತೆ, ಋಣ ತೀರಿತೆ ಅಪ್ಪನ, ಋಣ ತೀರಿತೆ. ಈ ಮನೆಯ ಯಜಮಾನ ನಿನ್ನ ಮನೆಯಿಂದ ಕಳಿಸುವಾಗ ಋಣ ತೀರಿತೆ, ಅಪ್ಪನ ಋಣ ತೀರಿತೆ. ಈ ಮನೆಯ ಯಜಮಾನ ನಿನ್ನ ಮನೆಯಿಂದ ಕಳಿಸುವಾಗ ಋಣ ತೀರಿತೆ, ಅಪ್ಪನ ಋಣ ತೀರಿತೆ, ಋಣ ತೀರಿತೆ ಅಪ್ಪಯ್ಯ. ಅಪ್ಪಯ್ಯ ನವೀನ್ ಕುಮಾರ್ ಜಿ ಹೇಳಿ. ಇಲ್ಲಿ ಒಂದ್ಸರಿ ಸ್ಮೈಲ್ ಮಾಡಿ. ಅವ್ರು ಫುಲ್ ಯಾವಾಗಲೂ ಸೀರಿಯಸ್ ಆಗಿ ಹಾಡ್ತಾರೆ, ಸೀರಿಯಸ್ ಆಗಿ ಕಮೆಂಟ್ಸ್ ಕೇಳ್ತಾರೆ, ಸೀರಿಯಸ್ ಆಗಿರ್ತಾರೆ, ಗ್ಯಾಲರಿಲೂ ಸೀರಿಯಸ್ ಆಗಿರ್ತಾರೆ. ಇಲ್ಲಿ ನಗ್ನಗ್ತಾ ಅರ್ಚನಾ ಮ್ಯಾಮ್ನ ಕಮೆಂಟ್ಸ್ ಕೇಳಿ ನೋಡೋಣ. ಹೇಳಿ ಮೇಡಮ್. ಸಾಮಾನ್ಯದವರಿಗೆ ಕೂಡ ಈ ರೀತಿಯ ತಂದೆಯ ಮೇಲಿನ ಹಾಡು, ತಾಯಿಯ ಮೇಲಿನ ಹಾಡನ್ನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಸಾಧಾರಣ ಗಂಟ್ಲು ಕಟ್ಟು ಬರುವಂಥದ್ದು, ಒಂದು ಭಾವೋದ್ವೇಗಕ್ಕೆ ಒಳಗಾಗುವಂಥದ್ದು ಸಾಧಾರಣ. ಅದರಲ್ಲೂ ಪಾಪ ಈತ ಇಬ್ಬರನ್ನೂ ಕಳ್ಕೊಂಡಿರೋರು ಈ ರೀತಿಯ ಒಂದು ಸಾಹಿತ್ಯವನ್ನು, ಈ ರೀತಿಯ ಒಂದು ಕಾಂಪೋಸಿಷನನ್ನು ಹಾಡೋದು ಅಂದರೆ ಅದು ದೊಡ್ಡ ಸವಾಲೇ. ಅದು ನಿಜ. ಎಷ್ಟು ಭಾವ ತುಂಬಿ ಹಾಡಿದ್ರಿ ನೀವು ನವೀನ್ ಅವರೇ, ಅದ್ಭುತ. ಯಾರು ಬರೆದಿರೋದು ಇದನ್ನು? ಇದು ನಾಗೇಂದ್ರ ಅವರು ಮೇಡಮ್. ಕಂಪೋಸ್ ಮಾಡಿರೋದು ಅವರೇ ಮೇಡಮ್. ಹೌದಾ? ತುಂಬ ಚೆನ್ನಾಗಿದೆ. ನಾನು ಮೊದಲನೇ ಸಲ ಈ ಹಾಡನ್ನು ಕೇಳ್ತಾ ಇರೋದು. ಒಂದು ಒಳ್ಳೆಯ ಸುಂದರವಾದ ಹಾಡನ್ನು ಈ ವೇದಿಕೆಗೆ ಪರಿಚಯ ಮಾಡಿಸಿದ್ದೀರಿ. ನನಗೆ ನಿಮ್ಮ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಭಾವನೆಗಳಲ್ಲಿ ಬಹುಶಃ ಎತ್ತಿದ ಕೈ ನೀವು, ಭಾವನೆಗಳನ್ನು ಹೊಮ್ಮಿಸೋದ್ರಲ್ಲಿ. ಥ್ಯಾಂಕ್ ಯು. ಇವತ್ತು ಋಣ ತೀರಿತೆ ಅದು ಯಾವಾಗ ಹಾಡಿದ್ರೋ ಆ ಗಾಂಧಾರದಲ್ಲಿ ಶಾರ್ಪ್ ಆಗ್ತಾಯಿತ್ತು.
ಆಯಿತಾ. ಆಮೇಲೆ ಚರಣದಲ್ಲಿ ಕೂಡ ಅದೇ ಗಾಂಧಾರ, ಎವ್ರಿ ಟೈಮ್ ನೀವು ಆ ಗಾಂಧಾರ ಟಚ್ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಡ್ತಾಯಿದ್ರಿ. ಅದೊಂದು ಸ್ವಲ್ಪ ಗಮನ ವಹಿಸಿ. ಋಣ ತೀರಿತೆ ಅಪ್ಪನ ಋಣ ತೀರಿತೆ. ಬಟ್ ಬೇರೆ ಎಲ್ಲ ನೋಟು ಪರ್ಫೆಕ್ಟಾಗಿ ಹಾಡ್ತಾಯಿದ್ರು. ಆ ಗಾಂಧಾರ ಒಂದೇ ನಿಮಗೆ ತೊಂದರೆ ಕೊಡ್ತಾಯಿತ್ತು. ಸೊ ಗಾಂಧಾರವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಆಯಿತಾ. ಗಾಂಧಾರದ ಕಡೆ ಗಮನ ಕೊಡಿ. ಇಲ್ಲ, ಎಲ್ಲ ಸ್ವರಗಳ ಕಡೆನೂ ಗಮನ ಕೊಡಬೇಕು. ಅದು ಬಿಟ್ಟರೆ ತುಂಬ ಸುಂದರವಾಗಿ ಹಾಡಿದ್ರಿ. ಎಸ್ಪೆಷಲಿ ಚರಣದ ಕೊನೆಯಲ್ಲಿ ಹಾಡ್ತಿರಲ್ಲ, ಅಪ್ಪನ ನೆನಪಾಯಿತೆ ಅಂತ. ಆ ಅಪ್ಪ ಹೇಳುವಾಗ ಒಂದು ಸಣ್ಣ ಹಕಾರ ಕೊಡ್ತಾರೆ ಅವರು, ಅಂದರೆ ಫೀಲ್. ಅಪ್ಪ ಅಂತ ಹೇಳಲ್ಲ, ಅಪ್ಪನ ಅಂತ ಅಲ್ಲಿ ಒಂದು ಫೀಲ್ ಕೊಟ್ರಲ್ಲ, ಅಯ್ಯೋ ಅದು ಹೃದಯವನ್ನು ಗೆದ್ದು ಬಿಟ್ರಿ ನವೀನ್ ಅವರೇ. ತುಂಬ ಸುಂದರವಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಸ್ಪರ್ಧೆ ಏನಾದರೂ ಇರಲಿ, ನವೀನ್ ಅಂದ್ಕೊಂಡಿರೋದು ಅಮ್ಮನಿಗೊಂದು ಹಾಡನ್ನು ಹಾಡಿದೆ, ಅಪ್ಪನಿಗೂ ಒಂದು ಹಾಡು ಬಿಡೋಣ ಅನ್ನೋದು ಮನಸ್ಸಲ್ಲಿ ಇತ್ತು ಅಂತ ಕಾಣುತ್ತೆ ಅವ್ರಿಗೆ, ಅಲ್ವಾ? ಆದ್ದರಿಂದ ಈ ಎರಡೂ ಹಾಡುಗಳನ್ನು ತಂದೆ ತಾಯಿ ಇಬ್ಬರಿಗೂ ಒಂದೊಂದು ಗೀತೆಯನ್ನು ಹಾಡಿ ಅವ್ರ ಋಣನ ತೀರಿಸ್ಕೊಳ್ಳೋ ಪ್ರಯತ್ನ ಮಾಡಿದಿರಿ. ಅಷ್ಟೇ. ನಾನು ನಿಮ್ಮನ್ನ ಅಳಿಸ್ಬೇಕು ಅಂತ ಹೇಳಲಿಲ್ಲ. ಇರಲಿ, ಇದೆಲ್ಲರಿಗೂ ಗೊತ್ತಿರಲಿ. ಅಳಬೇಡಿ. ನೀವು ಹತ್ರ ನಮಗೂ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಋಣ ಯಾವುದೂ ತೀರ್ಸೋಕ್ಕಾಗಲ್ಲ. ಯಾವ್ಯಾವ ಋಣ ತೀರ್ಸೋಕ್ಕಾಗಲ್ಲ ಗೊತ್ತಾ? ಭೂಮಿ ಋಣ, ತಂದೆ ತಾಯಿ ಋಣ ಮತ್ತು ಗುರುವಿನ ಋಣ. ಈ 3 ಋಣಗಳನ್ನ ಯಾವ ಜನ್ಮ ಬಂದರೂ ತೀರ್ಸೋಕ್ಕಾಗೋದೇ ಇಲ್ಲ. ಆದರೆ ನಿಮ್ಮ ಋಣ ತೀರ್ತಪ್ಪ ಅಂಥೇಳಿ ಈ ಒಂದು ಅವರು ತೀರ್ಕೊಂಡ ನಂತರ ಅದನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ ನನಗೆ. ಯಾರಾದರೂ ಅಲ್ಲಿ ದೈವಾಧೀನರಾದರೆ ತಂದೆ ಅಥವಾ ತಾಯಿ ಮಕ್ಕಳನ್ನೆಲ್ಲ ಕರೆಸಿ ತಲೆಗೆ ಹರಳೆಣ್ಣೆ ಮತ್ತು ಸೀಗೆಕಾಯಿನ ಇಡ್ತಾರೆ. ಹೇಳ್ರಪ್ಪ, ನೋಡ್ರಪ್ಪ, ಇಲ್ಲಿಗೆ ನಿಮ್ಮ ಋಣ ತೀರ್ತಪ್ಪ, ಕಳಿಸ್ಕೊಡ್ರಪ್ಪ ನಗ್ನಗ್ತಾ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಅದು ಶಾಸ್ತ್ರ ಅಷ್ಟೇ. ಆದರೆ ನಿಜವಾದ ಋಣ ತೀರೋದಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಪ್ರಯತ್ನ ಮಾಡಿದ್ರಿ. ಅವ್ರಿಗೆ ನೀವು ಈ ಹಾಡಿನ ಮೂಲಕ ಒಂದು ಒಳ್ಳೆ ಇದನ್ನು ಕೊಟ್ಟರಲ್ಲ, ಆ ಋಣ ತೀರಿಸುವಂಥ ಪ್ರಯತ್ನ ಮಾಡಿದ್ರಲ್ಲ ಈ ವೇದಿಕೆ ಮೇಲೆ, ನಿಮಗೊಂದು ಚಪ್ಪಾಳೆ, ಖಂಡಿತವಾಗ್ಲೂ ಚಪ್ಪಾಳೆ. ಆ ಸ್ಪರ್ಧೆನ ಬಿಟ್ಬಿಟ್ಟು ನನ್ನ ತಂದೆ ತಾಯಿಗೆ ನಾನು ಹಾಡಬೇಕು ಅನ್ನೋ ಮನಸ್ಸಿನ ಭಾವನೆ ನನಗೆ ಅರ್ಥ ಆಯಿತು. ಅದಕ್ಕೋಸ್ಕರ ಹೇಳಿದೆ. ಒಳ್ಳೆಯದಾಗಲಿ. ನಿಮ್ಮ ಹಾಡುಗಾರಿಕೆ ಅದ್ಭುತವಾಗಿದೆ. ಮುಂದುವರಿಲಿ ನಿಮ್ಮ ಈ ಪಯಣ. ದಯವಿಟ್ಟು ಇನ್ಮೇಲೆ ದುಃಖಿಸ್ಬೇಡಿ. ಒಳ್ಳೆಯದಾಗಲಿ. ನವೀನ್ ಕುಮಾರ್ ಸರ್ ಹೇಳಿ ಮುನ್ರಾಜ್ ಅವ್ರಿಗೆ ಇನ್ಮೇಲೆ ನಾನು ದುಃಖ ಪಡೋದಿಲ್ಲ ಅಂತೇಳಿ. ಯಾಕಂದರೆ ನಿಮ್ಮ ಕಂಠ ಹೇಳಿ ಮಾಡಿಸ್ದಾಗಿದೆ ಪ್ಯಾಥೋ ಸಾಂಗ್ಸ್ಗೆ. ತಂದೆ ತಾಯಿ 2 ಕಣ್ಣಿದ್ದಾಗೆ ಪ್ರತಿಯೊಬ್ಬರು ಬಾಳಲ್ಲೂ ಅಷ್ಟೇ. ಒಂದು ಕಣ್ಣು ಹೋದರೆ ತಂದೆ, ಇನ್ನೊಂದು ಕಣ್ಣು ತಾಯಿ ಇದ್ದಾಗೆ ಅಲ್ವೇ? ಆದರೆ ನಿಮ್ಮ ಹಾಡುಗಳಿಗಿದ್ರೆ ಸಾಟಿನೇ ಇಲ್ಲ. ಮೇಡಮ್ ಅವ್ರು ಹೇಳಿದಾಗೆ ಸಾಟಿನೇ ಇಲ್ಲ. ತುಂಬ ಚೆನ್ನಾಗಿ ಹಾಡ್ತೀರಿ. ಮತ್ತು ಇನ್ನೂ ಹೊಸ ಗೀತೆಗಳನ್ನು ಹಾಡ್ತೀನಿ ಅಂತ ಹೇಳಿ ಮುನ್ರಾಜ್ ಅವ್ರಿಗೆ, ಮೇಡಮ್ ಅವ್ರಿಗೆ. ಬೇರೆ ಪ್ರಕಾರದ ಗೀತೆಗಳು ಮುಂದಿನ ಸಂಚಿಕೆಯಲ್ಲಿ ನೀವು ಹಾಡ್ತೀರಾ, ಅಷ್ಟೇ ಮುದ ಕೊಡ್ತೀರಾ ಅನ್ನೋ ವಿಶ್ವಾಸ ನನಗಿದೆ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲವೂ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ತೇರಾ ನೇರಿ ಅಂಬರದಾಗೆ ನೇಸರು ನಗುತ್ತಾನೆ, ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಾರಣ್ಣ ಆನ್ ಸ್ಟೇಜ್, ಪ್ಲೀಸ್. ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ಬೀರ್ಯಾವೆ ಚಲುವ ಬೀರ್ಯಾವೆ, ಬಾ ನೋಡಿ ನಲಿಯೋಣ ತಮ್ಮ, ನಾವು
ಹಾಡಿ ಕುಣಿಯೋಣ ತಮ್ಮ. ಬೇಲಿ ಮ್ಯಾಲೆ ಬಣ್ಣ ಬಣ್ಣದ ಹೂವು ಅರಳ್ಯಾವೆ, ಆ ಹೂವಿನ ತುಂಬ ಸಣ್ಣ ಚಿಟ್ಟೆ ಕುಂತಾವೆ. ಬಾಗಿ ಬೀಗಿ ಅತ್ತ ಇತ್ತ ಬಾಳೆ ಬಳುಕ್ಯಾವೆ, ಆ ಬಾಳೆ ವನವೇ ನಕ್ಕು ಹಣ್ಣ ತಂದ್ಯಾವೆ. ಕುಂತರೆ ಸೆಳೆವ ಅಹ ಅಹ ಸಂತಸ ತರುವ, ಕುಂತರೆ ಸೆಳೆವ ಸಂತಸ ತರುವ, ಹೊಂಗೆ ಟೊಂಗೆ ಬಾಗಿ ತೂಗಿ ಗಾಳಿ ಬೀಸ್ಯಾವೆ. ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ಬೀರ್ಯಾವೆ ಚೆಲುವ ಬೀರ್ಯಾವೆ, ಬಾ ನೋಡಿ ನಲಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ. ಮಾರಣ್ಣ ಅವರೇ, ಹೇಳಿ ಮ್ಯಾಮ್. ಎಷ್ಟು ಚಂದ ಕಾಣಿಸ್ತಿದ್ದೀರಿ. ಇದು ನಿಮ್ಗೆ ಹೇರ್ ಸ್ಟೈಲ್ ಇದನ್ನ ಕೊಟ್ಟವ್ರು ಇದನ್ನೇ ಹಾಕು ಅಂತ ಹೇಳ್ದವ್ರು ಯಾರು? ಇಲ್ಲ ಮೇಡಮ್, ನಾನೇ ನಮ್ಮೂರಲ್ಲಿ ಫ್ರೆಂಡ್ ಹತ್ರ ಈಸ್ಕೊಂಡೆಲ್ಲ ಪ್ರಿಪ್ರೇಷನ್. ಏನಂತ ಕೇಳಿದ್ರಿ ಅವರಿಗೆ? ಯಾವ ತರ ವಿಗ್ ಬೇಕು ಅಂತ ಹೇಳಿದ್ರಿ? ವಿಗ್ ಕೇಳಿದೆ ಅವ್ರನ್ನ, ನೀವೇ ಬಂದು ನೋಡಿ ಸೆಲೆಕ್ಟ್ ಮಾಡಿ ತಗೊಳ್ಳಿ ಅಂದ್ರು. ಓಕೆ, ನಾನು ಅಲ್ಲಿ ಹೋಗಿ ನೋಡಿದಾಗ ಇದು ಸೂಟಬಲ್ ಅನ್ನಿಸ್ತು. ಹೌದಾ? ಎಲ್ಲಿ ಒಂದ್ಸಾರಿ ಹಿಂದೆ ತಿರುಗಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇಂಗ್ಲೀಷ್ ಮೂವಿನಲ್ಲಿ ಈ ಜಡ್ಜ್ಗಳು ಇರ್ತಾರೆ ಗೊತ್ತಾ, ಆ ರೆಡ್ ಕೋಟ್ ಹಾಕೊಂಡು. ನೀವೇನಾದರೂ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ರ ಅಂತ ನನಗೆ ಕನ್ಫ್ಯೂಷನ್ ಆಯಿತು, ಅದಕ್ಕೆ ಒಂದ್ಸರಿ ಕೇಳಿ ತಿಳ್ಕೊಳ್ಳೋಣ ಅಂತ. ಅರ್ಚನಾ ಮ್ಯಾಮ್ ಇವತ್ತು ಪಕ್ಕಾ ಗೆಂಡೆ ತಿಮ್ಮನ್ ಥರನೇ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಸೂಪರ್ ಗೆಟಪ್. ಆ್ಯಕ್ಚುಲಿ ಅವರ ಹಾಡಲ್ಲೆಲ್ಲ ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಸೊ ಆ ಹಕ್ಕಿಗಳಿಗೆ ಗೂಡು ಕಟ್ಕೊಳಕ್ಕೆ ಒಂದು ಆಗಲಿ ಅಂತ ಮಾಡ್ಕೊಂಡು ಬಂದಿದ್ದಾರೆ ಅವರು. ಬರಲಿ ಬಿಡಿ ಮೇಡಮ್, ಬರಲಿ ಬಿಡಿ ಅಲ್ವಾ? ಎಲ್ಲ ಬರಲಿ ಎಲ್ಲವೂ ಬಂದು ಕೂತ್ಕೊಳ್ಳಿ ಅಂತ. ತುಂಬ ಚೆನ್ನಾಗಿ ಹಾಡಿದ್ರಿ. ನನಗೆ ಇದು ತುಂಬ ಹ್ಯಾಪಿ ಸಾಂಗ್ ಅಲ್ವಾ? ನೀವಿನ್ನು ನಕ್ಕೊಂಡು ಹಾಡಬೇಕಾಗಿತ್ತು. ಟೆನ್ಷನ್ನಲ್ಲೇನೋ ಅದು ಬರ್ತಾ ಇಲ್ಲ. ಅಲ್ಲ, ನೀವು ಒಂದೇ ಚರಣ ಹಾಡಿದ್ದು ಯಾಕೆ? ಎರಡನೇ ಚರಣ ಮರ್ತು ಹೋಗ್ಬಿಡಬಹುದು ಅಂತ ಬೇಡ ಅಂದ್ಬಿಟ್ರ? ಎಂತ ಮಾರರ ನೀವೆಲ್ಲ, ಒಳ್ಳೆ ಕತೆ. ಮರ್ತು ಹೋಗುತ್ತೆ, ಸವಾಸ ಬೇಡ ಅಂತ ಚರಣನೇ ಎಗರಿಸ್ಬಿಟ್ರ? ಎಂಥ ಒಳ್ಳೆ ಹಾಡು, ಎಷ್ಟು ಪಾಪ್ಯುಲರ್ ಹಾಡಿದು. ನೀವು ಎಷ್ಟು ಹಾಡಿದ್ರು ಅದನ್ನು ಚೆನ್ನಾಗಿ ಹಾಡಿದ್ರಿ. ಸ್ಟಾರ್ಟಿಂಗ್ ತಗೊಳ್ಳುವಾಗ ಏನು ತುಂಬ ಟೆನ್ಷನ್ ಗಡಿಬಿಡಿ ಮಾಡಿಕೊಂಡು ತೇರ ಏರಿ ಅಂತ ತಗೊಂಡ್ಬಿಟ್ರಿ. ಸೊ ಅಷ್ಟು ಟೆನ್ಷನ್ ಮಾಡ್ಕೋಬೇಡಿ, ಅಷ್ಟು ಗಡಿಬಿಡಿನೂ ಮಾಡ್ಕೋಬೇಡಿ. ಯಾವಾಗ ಇದು ಒಂದು ಕಾಂಪಿಟೇಷನ್ ಅಲ್ಲ, ಇದು ನನ್ನ ಪರ್ಫಾರ್ಮೆನ್ಸ್, ಇದನ್ನು ನಾನು ಎಂಜಾಯ್ ಮಾಡಿಕೊಂಡು ಹಾಡಬೇಕು ಅಂತ ಖುಷಿಯಾಗಿ ಹಾಡ್ತಿರಲ್ಲ, ಆವಾಗ ಅರ್ಧ ಗೆಲುವು ಸಿಕ್ಬಿಡುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಆಯಿತಾ? ನನಗೆ ದೊಡ್ಡ ಮಿಸ್ ಹೊಡೆದಿದ್ದೆ ಅಂದರೆ ನೀವು ನಕ್ಕೊಂಡು ಹಾಡಬೇಕಿತ್ತು, ಅವಾಗ ನಮಗೂ ಎಲ್ಲ ಇನ್ನೂ ಖುಷಿ ಕೊಡ್ತಾಯಿತ್ತು ಈ ಹಾಡು ಅಂತ ಅನ್ನಿಸ್ತು. ಬಟ್ ನೀಟಾಗಿ ಹಾಡಿದ್ರಿ. ನೆಕ್ಸ್ಟ್ ಟೈಮಿಂದ ಚರಣ ಎಗರಿಸ್ಬೇಡಿ ಆಯಿತಾ? ಒಳ್ಳೆ ಹಾಡಿದ್ದು. ದೊಡ್ಡರಂಗೇಗೌಡರು ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ಅದೇ ಇಂಥ ಹಾಡುಗಳನ್ನ ಆರಿಸ್ಕೊಂಡಾಗ ನಮಗಿನ್ನೂ ಕೇಳಬೇಕು ಅಂತ ಆಸೆ ಇರುತ್ತಲ್ಲ,
ಸೊ ನಿರಾಸೆ ಮಾಡಬೇಡಿ ಆಯಿತಾ. ಓಕೆ ಮೇಡಮ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಮರಣವರೇ, ಹೇಳಿ ಸರ್. ನೀವು ಚರಣ ಎಗರಿಸಿದ್ರೆ ಪಾಪ ಗಣೇಶ್ ಫ್ಲೂಟಲ್ಲಿ ಮತ್ತು ಅವ್ರ ತಂಡ ಪೂರ್ತಿಯಾಗಿ ಅದಕ್ಕೆ ಕಳೆ ಕಟ್ಟಿದ್ರು. ದೊಡ್ಡ ಚಪ್ಪಾಳೆ ಒಳ್ಳೆ ಬರಬೇಕು. ಅಲಂಕಾರ ಕೊಟ್ಟರು. ಹಾಂ, ನೆನಪಾಯ್ತಾ ನಿಮಗೆ? ನೀವು ಆ ಕಡೆ ನೋಡ್ತಾ ಇದ್ರಿ, ಮುಗಿದೋಯ್ತು ಅಂತ. ಆದರೆ ಅವರು ಆ ಚರಣ ಕಂಪ್ಲೀಟ್ ಮಾಡಿದರು ಅಲ್ವಾ? ಸಿನಿಮಾ ಹಾಡನ್ನು ತಂದಿದ್ರಿ, ಅದು ಭಾಳ ಅದ್ಭುತವಾದ ಅಭಿನಯ ಲೋಕೇಶ್ ಅವ್ರದ್ದು. ಈ ವೇದಿಕೆಗೆ ನೆನಪು ಮಾಡಿದ್ರಿ ಪರಸಂಗದ ಗೆಂಡೆ ತಿಮ್ಮ ಹಾಡು ಅಲ್ವಾ? ಹೌದು ಸರ್. ಅದೇ ಚರಣ ನೆನಪಿಟ್ಕೊಂಡು ಆಡಬೇಕಿತ್ತು, ಅದು ಆವಾಗಲೇ ಅದು ಪರಿಪೂರ್ಣ ಆಗ್ತಾಯಿತ್ತು ಅಂತ ನನಗೂ ಅನಿಸ್ತದೆ. ಪರವಾಗಿಲ್ಲ, ಮುಂದೆ ಪ್ರಯತ್ನ ಮಾಡಿ. ಧನ್ಯವಾದಗಳು. ಓಕೆ ಸರ್. ಥ್ಯಾಂಕ್ ಯು. ಮುನಿರಾಜು ಸರ್. ನಾನು ಲೋಕೇಶ್ ಸರ್ ಅವರ ದೊಡ್ಡ ಅಭಿಮಾನಿ. ನಾನು ಯಾಕೆ ಅವ್ರನ್ನ ಇಷ್ಟಪಡ್ತೀನಿ ಗೊತ್ತಾ? ಅಪ್ಪಟ ದೇಸಿತನದ ಅಪ್ಪಟ ಪ್ರತಿಭೆ. ಅವ್ರು ಏನಾದರೂ ಆ ಸಿನಿಮಾಗಳನ್ನ ನೋಡಿಬಿಟ್ರೆ, ನಾನು ಅವ್ರದ್ದು ಯಾವ ಸಿನಿಮಾನೂ ಬಿಟ್ಟಿಲ್ಲ. ನಾನು ಎಲ್ಲ ಸಿನಿಮಾನು ಥಿಯೇಟ್ರಲ್ಲಿ ಹೋಗಿ ನೋಡಿಲ್ಲ. ನನಗೆ ಅವರು ಆ ಪಿಕ್ಚರ್ಗಳೆಲ್ಲ ಮಾಡಿಬಿಟ್ಟಿದ್ರು ಅವರು. ಭುಜಂಗಯ್ಯನ ದಶಾವತಾರಗಳನ್ನ ನೋಡಬೇಕು. ಅಯ್ಯೋ ಏನು ಅವರ ಅಭಿನಯ! ಅಷ್ಟೇ ಎಂಥ ಅದ್ಭುತವಾದ ವ್ಯಕ್ತಿತ್ವ ಹೌದು ಅಂದರೆ, ನಾನು ಸತ್ತರೆ ನನ್ನ ದೇಹನ ಮಣ್ಣಿಗೆ ಹಾಕ್ಬೇಡ್ರಿ, ದೇಹನ ದಾನ ಮಾಡಿರಿ ಅಂಥೇಳಿ ದಾನ ಕೊಟ್ಟ ಪುಣ್ಯಾತ್ಮ ಕೊಂಡ್ರು ಅವರು. ಎಲ್ರಿಗೂ ಬರಲ್ಲ ಅದು ಅಲ್ವಾ? ಅಂಥ ಅದ್ಭುತವಾದಂಥ ವ್ಯಕ್ತಿತ್ವಗಳವು. ನೋಡಲಿಕ್ಕೆ ಸಾಮಾನ್ಯ ಹಳ್ಳಿ ಈ ಥರದ ಒಂದು ಚಡ್ಡಿ ಒಂದು ಇದು ಅದೆಲ್ಲ ಹಾಕೊಂಡು ಯಾವ ಹೀರೋ ಆ ಥರನ ಬಯಸ್ತಾರ್ರಿ? ಈ ಥರದ್ದೆಲ್ಲ ನಾನು ಹಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೊಳ್ಬೇಕು ಅಂತ. ಅದು ಒಂಥರ ಅವ್ರನ್ನೆಲ್ಲ ನಾವು ಕಳ್ಕೊಂಬಿಟ್ವೇನೋ ಅಂತ ಅನಿಸ್ಬಿಡುತ್ತೆ. ಬೇಗ ಕಳ್ಕೊಂಬಿಟ್ವೇನೋ, ಇನ್ನೇನೇನೋ ಬರಬೇಕಾಗಿತ್ತು ಅನಿಸುತ್ತೆ. ಇರಲಿ, ಈ ಹಾಡಿದೆಯಲ್ಲ, ಈ ಹಾಡನ್ನ ಸುಮ್ಮನೆ ಹಾಗೆ ನೆನಪಿಸ್ಕೊಳ್ತಾ ಹಾಡನ್ನ ಕಲ್ಪನೆ ಮಾಡ್ಕೊಳ್ತಾ ಹೋದರೆ ಎಂಥ ಪ್ರಕೃತಿಯನ್ನು ವರ್ಣನೆ ಮಾಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಆ ದೇಸಿ ಪದಗಳನ್ನು ಎಷ್ಟು ಚೆನ್ನಾಗಿ ದೊಡ್ಡರಂಗೇಗೌಡರು ಕಟ್ಕೊಟ್ಟಿದ್ದಾರೆ. ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ. ಅಷ್ಟೇ ಚೆನ್ನಾಗಿ SP ಸರ್ ಹಾಡಿದ್ದಾರೆ ಅಲ್ವಾ? ಅದು ಅವ್ರಿಗೂ ಕೂಡ ಚಪ್ಪಾಳೆ ಇರಲಿ, ನಿಮ್ಮ ಹಾಡಿಗೂ ಕೂಡ ಚಪ್ಪಾಳೆ. ಈ ಸಾಹಿತ್ಯ ಇನ್ನೂ ಒಂದು ಚರಣ ಹಾಡಿದರೆ ಚೆನ್ನಾಗಿರ್ತಿತ್ತು. ದಯವಿಟ್ಟು ಸಾಹಿತ್ಯದ ಕಡೆ ಗಮನ ಹರಿಸಿ. ಓಕೆ ಸರ್. ಒಳ್ಳೆಯದಾಗಲಿ. ನಾರಾಯಣ ಅವರೇ, ಖುಷಿ ಆಯ್ತಾ? ಖುಷಿ ಆಯಿತು ಮೇಡಮ್. ಓಕೆ, ಥ್ಯಾಂಕ್ ಯು. ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ, ಅಂಗೈಯಷ್ಟಗಲಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮರ್ತವೆ. ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಆನ್ ಸ್ಟೇಜ್, ಪ್ಲೀಸ್. ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ, ಅಂಗೈಯಷ್ಟಗಲಾಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮಾರ್ತವೆ. ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ, ನೋಡಯ್ಯ
ಕಾಯ್ದ ಮನ್ಸು ಸುತ್ತ ಸುಳ್ಳು ಹೇಳು ಮುಳುವಲ್ಲ ಸುಣ್ಣದ ನೀರ್ಗೂ ಗೋವಿನ ಹಾಂಗು ಯತ್ವಾಸ ಗೊತ್ತಿಲ್ಲ ಇಕ್ಕಿ ಓದಿದೋಳು ಇವನ ಮನ್ಸು ಓದೋಳೆ ಹೋಗ್ಲೆ ಬಣ್ಣಾದ್ರೂ ಚಿನ್ನ ಅಂತ ಇವನ ಜೊತೆಗೌಳೆ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ ಅಂಗೈಯಷ್ಟಗಲ ಗೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮಾರ್ತವೆ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ ನೋಡಯ್ಯ ಕ್ವಾಟೆ ಲಿಂಗವೇ. ರಮ್ಯಾ, ದುನಿಯಾ ಚಿತ್ರದ ಹಾಡು ಇದು ನನ್ನ ಫೇವ್ರೆಟ್ ಗೀತೆಗಳಲ್ಲಿ ಒಂದು ಗೀತೆ. ರೈಟ್, ಅರ್ಚನಾ ಮ್ಯಾಮ್. ತುಂಬ ಸುಂದರವಾದ ಗೀತೆ. ಪಲ್ಲವಿಯವರು ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ ಕೂಡ. ನಿಮ್ಮ ಧ್ವನಿಗೆ ಹೇಳಿ ಮಾಡಿಸ್ದ ಹಾಗಿತ್ತು ಈ ಹಾಡು. ನನಗೆ ಇವ್ರ ಧ್ವನಿಯಲ್ಲಿ ಈ ಹಾಡನ್ನು ಕೇಳಿದ ಮೇಲೆ ಅಯ್ಯೋ ಚಲನಚಿತ್ರದಲ್ಲೂ ಇವ್ರದ್ದು ಹಾಡಿದಿದ್ರೆ ಚೆನ್ನಾಗಿರೋದು ಅಂತ ಅನಿಸೋಷ್ಟು ಚೆನ್ನಾಗಿ ಸೂಟ್ ಆಯಿತು. ತುಂಬ ಸುಂದರವಾಗಿ ಹಾಡಿದ್ರಮ್ಮ. ಥ್ಯಾಂಕ್ ಯು. ಅಲ್ಲೊಮ್ಮೆ ಇಲ್ಲೊಮ್ಮೆ ಒಂದೆರಡು ಮೂರು ಕಡೆ ಸ್ವಲ್ಪ ಶಾರ್ಪ್ ಆಗಿದ್ದುಂಟು. ಅದು ಬಿಟ್ಟರೆ ತುಂಬ ಚೆಂದ ಹಾಡಿದ್ರಿ. ಚರಣದಲ್ಲೆಲ್ಲ ಆ್ಯಕ್ಚುಲಿ ಉಸಿರು ತಗೊಳ್ಳೋಕ್ಕೆ ಜಾಗ ಕಮ್ಮಿ ಇದೆ. ಮತ್ತು ಆ ಸಂಗತಿಗಳನ್ನ ಮಾಡಿಕೊಂಡು ತಕ್ಷಣ ಮತ್ತೆ ನೆಕ್ಸ್ಟ್ ಲೈನ್ ತೊಗೋಬೇಕಾಗತ್ತೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ನಿಭಾಯಿಸಿದ್ರಿ. ಹೀಗೆ ಅದ್ಭುತವಾಗಿ ಹಾಡ್ತಾ ಇರಿ. ಫೈನ್ ಟ್ಯೂನಿಂಗ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಫೋಕಸ್ ಮಾಡಿದ್ರೆ ಬರುತ್ತೆ ಅದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನೀರಾಜು ಸರ್. ಎಷ್ಟು ಸೊಗಸಾದ ಸಂಗೀತ ಸಂಯೋಜನೆ ಅಲ್ವಾ, ಆ ಸಾಹಿತ್ಯಕ್ಕೆ ತಕ್ಕಂಥ ಸಂಗೀತ. ನೀವು ಸ್ವಲ್ಪ ರಂಗಭೂಮಿ ಹಿನ್ನೆಲೆಯಿಂದ ಇರೋದ್ರಿಂದ ಅದನ್ನು ಭಾವನೆ ಕೊಟ್ಟು ಹಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ನನಗನ್ನಿಸ್ತು ಅಲ್ವಾ. ಅದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಹಾಡಿದ್ರಿ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಸಿನಿಮಾ ನೋಡಿರ್ತೀರಿ ನೀವು. ಸಿನಿಮಾ ನೋಡಿದ್ಮೇಲೆ ಇನ್ನಷ್ಟು ಆ ಪದಗಳ ಅರ್ಥ ಅದೆಲ್ಲ ಚೆನ್ನಾಗಿ ಅರ್ಥ ಆಗಿರುತ್ತೆ. ಚೆನ್ನಾಗಿ ಹಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಲ್ವಾ. ಸ್ವಾಮಿ ಮಳೆಯೋ ಉರಿಯೋ ಬಿಸಿಲೋ ಏನೇ ಬಂದ್ರು ಜಗ್ಗಲ್ಲ ಅವಳಿಗೆ ಇವನೇ ಕೊಡೆಯಾದವನೇ ಇವ್ರ್ ಬಿಟ್ಟು ಇವ್ರಿಗೆ ಯಾರಿಲ್ಲ. ಆ ಪದಗಳ ಬಳಕೆ ತುಂಬ ಚೆನ್ನಾಗಿದೆ. ಎಷ್ಟು ನೇಟಿವಿಟಿ ಇದೆ ಅಲ್ವಾ, ದೇಸಿತನದ ಪದಗಳನ್ನು ಬಳಸಿ ಇಂಥ ಹಾಡುಗಳನ್ನೆಲ್ಲ ಕೆಲವು ಸರಿ ನನಗೆ ಅನಿಸ್ತಾ ಇರ್ತದೆ, ಈ ಸಿನಿಮಾ ಅಥವಾ ಯಾರೋ ಬರೆದಿಲ್ಲ ಅಂತ ಅಂದ್ಬಿಟ್ರೆ ಸುಮ್ಮನೆ ಹಾಗೇ ತೇಲ್ ಬಿಟ್ಬಿಟ್ರೆ ಇವೆಲ್ಲ ಜನಪದ ಸಾಹಿತ್ಯ ಥರನೇ ಯಾವುದೋ ಒಂದು ಪ್ರೇಮಗೀತೆ, ಜನಪದದ ಪ್ರೇಮಗೀತೆ ಅನ್ನೋ ಥರನೇ ಆಗಿಬಿಡ್ತವೆ ಅಷ್ಟೇ. ಭಾಳ ಚೆನ್ನಾಗಿ ಹಾಡ್ತೀಯಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನ್ಗಳು ಸರ್? ರಮ್ಯಾ ಅವರೇ, ನಿಮ್ಮ ಕಂಠ ಹೇಳಿ ಮಾಡಿಸ್ತಾ ಇದೆ ಈ ಥರ ಗೀತೆಗಳಿಗೆ ವಿಶೇಷವಾಗಿ. ಆಮೇಲೆ ಹಾಡಿನಲ್ಲಿ ಕೋಗಿಲೆಗೂ ಒಂದು ರೀತಿ ವಿಶೇಷವಾದ ಬೆಲೆ ಕೊಟ್ರಿ. ಕೋಗಿಲೆ ಕಪ್ಪಿದ್ರು ಅದರ ಮಹತ್ವ ಹೆಚ್ಚಿಗೆ ಇದೆ ಅಂತೇಳಿ ಜೋಡಿ ಹಕ್ಕಿಗಳು ಆ ಕಂಠ ಏನೋ ಬಂತಲ್ಲ, ಕೋಗಿಲೆದು ಒಂದು ಕೋಗಿಲೆ ಕಪ್ಪಿದ್ರು ಅಂತ ಬಂತಲ್ಲ. ಕೋಗ್ಲೆ ಬಣ್ಣ ಆದ್ರೂ ಚಿನ್ನ. ಆದರೂ ಚಿನ್ನ ಅಂದರೆ ಯಾಕಂದ್ರೆ ನಾವು ಚಿನ್ನ ಆದ್ವಮ್ಮ, ನಾವು ಸ್ವಲ್ಪ ಕಪ್ಪ ಇದ್ವಲ್ಲ, ಹಂಗಾಗಿ ಖುಷಿ ಆಯಿತು, ಬೇರೆ ಇನ್ನೇನಿಲ್ಲ ಅಲ್ವಾ. ಆ ಹಾಡಲ್ಲಿ ಆ ಟ್ವಿಸ್ಟ್ ಇದೆಯಲ್ಲ, ನಮಗೆ ಖುಷಿ ಆಯಿತು. ಅದರಿಂದ ಚೆನ್ನಾಗಿ ಆಡಿದ್ರಿ. ಮತ್ತೆ ಮತ್ತೆ ಕೇಳಬೇಕನ್ಸುತ್ತೆ ಈ ಥರ ಹಾಡುಗಳು ನಿಮ್ಮ ಕಂಠದಲ್ಲಿ. ಹಾಂ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಸೂಪರ್ಬ್. ಲಕ್ಸ್ ನಿಮಗೆ ನೆಕ್ಸ್ಟ್ ಎಪಿಸೋಡ್ಗೆ. ಥ್ಯಾಂಕ್ ಯು. ಕೋಳಿ ಪಂದ್ಯಾಕ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ. ಆನ್ ಸ್ಟೇಜ್ ಪ್ಲೀಸ್. ಲೇರಲ್ಲೇ ರಲ್ಲೇ ರಲ್ಲೇ ಲೇಲಾ ಲೇರಲ್ಲೇ ರಲ್ಲೇ ರಲ್ಲೇ ಲೇಲಾ ಲೇರಲ್ಲೇ ರಲ್ಲೇ ರಲ್ಲೇ ಲೇಲಾ ಲೇರಲ್ಲೇ ರಲ್ಲೇ ರಲ್ಲೇ ಲೇಲಾ ಕೊಕ್ಕೊ ಕೊಕ್ಕರೆ ಕೊಕ್ಕೊ ಕೊಕ್ಕೊ ಕೊಕ್ಕರೆ ಕೊಕ್ಕೊ 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 ಕೊಕ್ಕರೆ ಕೊಕ್ಕೊ ಹಿಂಸೆರೆಂಬೆ ತೂಗುತ್ತಾವೆ ಗಿಳಿ ಹಿಂಡು ಚೆದರುತ್ತಾವೆ. ಹಿಂಸೆರೆಂಬೆ ತೂಗುತ್ತಾವೆ ಗಿಳಿ ಹಿಂಡು ಚೆದರುತ್ತಾವೆ. ಒಬ್ಬ್ಯಾಟವೋ ಮಾವ ಕೋಳಿ ಪಂದ್ಯಕ ನೀನು ಅಡ್ಬ್ಯಾಟವೋ ಮಾವ ಕೋಳಿ ಪಂದ್ಯನ ಮಾವ. ಒಬ್ಬ್ಯಾಟವೋ ಮಾವ ಕೋಳಿ ಪಂದ್ಯಕ ನೀನು ಅಡ್ಬ್ಯಾಟವೋ ಮಾವ ಕೋಳಿ ಪಂದ್ಯನ. ಹುಣಸೆರೆಂಬೆ ತೂಗಿದರು ಗಿಳಿ ಹಿಂಡು ಚೆದುರಿದರು. ಹುಣಸೆರೆಂಬೆ ತೂಗಿದರು ಗಿಳಿ ಹಿಂಡು ಚೆದುರಿದರು. ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಭಾಮೆ. ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ.
ಎಲ್ಲ ಕೋಳಿ ಪಂದ್ಯದ ಪಾಲಾದ್ರು ಮೂಗಿನ ನತ್ತೆಲ್ಲ ಕೋಳಿ ಪಂದ್ಯದ ಪಾಲಾದ್ರು ಒಬ್ಬರ್ತಿನೇ ಭಾಮೆ ಆಡ್ಬರ್ತಿನೇ ಭಾಮೆ ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಭಾಮೆ ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಕಿವಿಯಾಗಿನ ಓಲೆ ಎಲ್ಲ ಕೋಳಿ ಪಂದ್ಯದ ಪಾಲಾದ್ರು ಮೂಗಿನ ನತ್ತೆಲ್ಲ ಕೋಳಿ ಪಂದ್ಯದ ಪಾಲಾದ್ರು ಒಬ್ಬರ್ತಿನೇ ಭಾಮೆ ಆಡ್ಬರ್ತಿನೇ ಭಾಮೆ ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಭಾಮೆ ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಕೈಯಾಗಿನ ಬಲೆ ಎಲ್ಲ ಕೋಳಿ ಪಂದ್ಯದ ಪಾಲಾದ್ರು ಕಾಲಿನ ಕಡಗವೇನು ಕೋಳಿ ಪಂದ್ಯದ ಪಾಲಾಯ್ತು ಕೈಯಾಗಿನ ಬಳೆ ಎಲ್ಲ ಕೋಳಿ ಪಂದ್ಯದ ಪಾಲಾಯ್ತು ಕಾಲಿನ ಕಡಗವೇನು ಕೋಳಿ ಪಂದ್ಯದ ಪಾಲಾಯ್ತು ಒಬ್ಬ್ಯಾಡವೋ ಮಾವ ಅಡ್ಬ್ಯಾಡವೋ ಮಾವ ಒಬ್ಬ್ಯಾಡವೋ ಮಾವ ಕೋಳಿ ಪಂದ್ಯಕ ನೀನು ಅಡ್ಬ್ಯಾಡವೋ ಮಾವ ಕೋಳಿ ಪಂದ್ಯನ ಮಾವ ಒಬ್ಬ್ಯಾಡವೋ ಮಾವ ಕೋಳಿ ಪಂದ್ಯಕ ನೀನು ಅಡ್ಬ್ಯಾಡವೋ ಮಾವ ಕೋಳಿ ಪಂದ್ಯನ ಕೈಯಾಗಿನ ಬಳೆ ಎಲ್ಲ ಕೋಳಿ ಪಂದ್ಯದ ಪಾಲಾದ್ರು ಕಾಲಿನ ಕಡಗವೇನು ಕೋಳಿ ಪಂದ್ಯದ ಪಾಲಾದ್ರು ಒಬ್ಬರ್ತಿನೇ ಭಾಮೆ ಆಡ್ಬರ್ತಿನೇ ಭಾಮೆ ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಭಾಮೆ ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಮರಮೋಡ್ಲು ಪಂದ್ಯವೇನು ತಲೆಗೋಡ್ಲು ಪಂದ್ಯವಂತೆ ಆಹಾ ಓಹೋ ಮೈಸೂರು ಪಂದ್ಯವೇನು ಮೋಸದವರ ಆಟವಂತೆ ಅವಿ 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 ಒಬ್ಬಾಟವೋ ಮಾವ ಅಡ್ಬ್ಯಾಟವೋ ಮಾವ ಒಬ್ಬಾಟವೋ ಮಾವ ಕೋಳಿ ಪಂದ್ಯಕ ನೀನು ಅಡ್ಬ್ಯಾಟವೋ ಮಾವ ಕೋಳಿ ಪಂದ್ಯನ ಮಾವ ಒಬ್ಬಾಟವೋ ಮಾವ ಕೋಳಿ ಪಂದ್ಯಕ ನೀನು ಅಡ್ಬ್ಯಾಟವೋ ಮಾವ ಕೋಳಿ ಪಂದ್ಯನ ಬೆಂಗಳೂರು ಪಂದ್ಯವೇನು ಬಲು ಚಂದಾಗಾಯ್ತಂತೆ ಆಹಾ ಓಹೋ ಮಂಗಳೂರು ಪಂದ್ಯವೇನು ಮಲ್ಲಿಗೆ ಹಾರವಂತೆ ಅವಿ 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 ಒಬ್ಬರ್ತಿನೇ ಭಾಮೆ ಆಡ್ಬರ್ತಿನೇ ಭಾಮೆ ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಭಾಮೆ ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಹೋಗ್ಬೇಡವೋ ಮಾವ ಕೋಳಿ ಪಂದ್ಯಕ ನೀನು ಆಡ್ಬೇಡವೋ ಮಾವ ಕೋಳಿ ಪಂದ್ಯನ ಹೋಗ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಕೋಳಿ ಪಂದ್ಯಾಕ ಹಾಂ ಮ್ಯಾಮ್ ಹಿಂದಿನ ಸಂಚಿಕೆಯಲ್ಲಿ ನಮ್ ಗೌತಮಿ ಅವರು ಹುಂಜ ತಗೊಂಡ್ ಬಂದಿದ್ರು ಫುಲ್ ಕಲರ್ಫುಲ್ ಆಗಿ ಕತ್ತಿಗೆಲ್ಲ ಕಟ್ಕೊಂಡು ಅಷ್ಟು ಕಷ್ಟಪಟ್ಟು ನಾನು ಯಾಕೆ ಅಷ್ಟೊಂದೆಲ್ಲ ಕಷ್ಟಪಡ್ಲಿ ನಾನೇ ಹುಂಜೆ ಆಗಿ ಬರ್ತೀನಿ ಅಂತ ಇಲ್ಲಿ ಕಲರ್ಫುಲ್ ಆಗಿ ಬಂದಿದ್ದೀರಾ ಕೋಳಿಗೆ ಘಾಟಿ ಕೋಳಿಗೆ ಈ ಡ್ರೆಸ್ಗೆ ಇನ್ಸ್ಪಿರೇಷನ್ ಯಾರು ಈ ತರ ಬರ್ಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು ಏನೂ ಅನಿಸಿಲ್ಲ ಮೇಡಮ್ ನೋಡಿದ್ದೆ ಒಂದ್ಸಲ ಅದು ನೋಡಿ ಕರೆಕ್ಟ್ ಅಲ್ಲ ನನ್ನ ಹತ್ರ ಒಂದಿದೆ ಬಟ್ಟೆ ಅದು ಹುಂಜ ತರನೇ ಇದೆ ಅದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹಾಕೊಂಬಂದ್ರ ಎಸ್ ಮೇಡಮ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಡಾನ್ಸ್ ಮಾಡಿಸಿದ್ರಿ ಅಲ್ವಾ ಓಕೆ ಅರ್ಚನಾ ಮ್ಯಾಮ್ ವಿಶ್ವ ಇವತ್ತೊಳ್ಳೆ ರ್ಯಾಪರ್ ಥರ ಕಾಣಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್. ಯೋ ಯೋ ಅಂದ್ಬಿಟ್ಟು ರ್ಯಾಪ್ ಮಾಡ್ಬೇಕು ನೀವು. ಹೇಳಿ ನೋಡೋಣ ಹೌದು, ಜನಪದದಲ್ಲಿ ಯಾರು ರ್ಯಾಪನ್ನು ತರ್ಲಿಕ್ಕೆ ಪ್ರಯತ್ನ ಪಟ್ಟಿಲ್ವಾ ಇದುವರೆಗೆ? ಮಾಡಿದ್ದೀರಾ? ಪಕ್ಕದಲ್ಲೇ ಇದ್ದಾರಲ್ಲ. ಒಂಚೂರು ಝಲಕ್ ಕೊಡಿ ಸರ್. ಮನೆಗೆ ಬರಲೇನೆ
ಮಾನವ ಸೂರಾಡಲೇನೆ ಮಲ್ಲಿಗೆ ಹೂವ ತಂದು ಚೆಲ್ಲಲೇನೆ ರಾಣಿ ನಿನ್ನ ಮನೆಗೆ ಬರಲೇನೆ. So, ಇನ್ನೂ ಇದೆ, ಪ್ರಯೋಗ ಇನ್ನೂ ಇದೆ, ನಡೆದಿದೆ. ಪ್ರಯೋಗ ಇದೆ, ಇನ್ನೂ ಇದೆ. ನಂದು ಇನ್ನೊಂದು ಹಾಡಿದೆ, ಓಕೆ. ಅಳುಕುತ್ತಾ ಬೆಳಕುತ್ತಾ ಅಂತ ಈ ಥರದ್ದೆಲ್ಲ ಸೊ ತುಂಬ ಎಂಟರ್ಟೈನಿಂಗ್. ಪಾಪ ಅವರಿಬ್ರು ಕೊಕ್ಕೋ ಕೊಕ್ಕರೆ ಕೊಕ್ಕೋ ಅಂದ್ಬಿಟ್ಟು ಪಾಪ ಎಷ್ಟು ಸುಸ್ತಾಯ್ತೇನೋ. ಈಗ ಕಾಳು ಹುಡ್ಕೊಂಡು ಹೋಗಿರ್ತಾರೆ ಅವ್ರು ತಿನ್ನೋಕ್ಕೆ, ಹಶ್ವಾಗ್ಬಿಟ್ಟಿರುತ್ತೆ. ವೆರಿ ಎಂಟರ್ಟೈನಿಂಗ್, ತುಂಬ ಚೆನ್ನಾಗಿತ್ತು. ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸ್ಕೊಳ್ಳೋದಕ್ಕೆ ಸ್ಕೋಪ್ ಸ್ವಲ್ಪ ಕಮ್ಮಿ ಈ ಹಾಡಲ್ಲಿ, ಬಟ್ ಪಕ್ಕಾ ಹಾಡಿದ್ರಿ, ಥರೋ ಎಂಟರ್ಟೈನ್ ಮಾಡಿದ್ರಿ. ವೆರಿ ನೀಟ್ ಸಿಂಗಿಂಗ್, ವೆರಿ ಗುಡ್. ಥ್ಯಾಂಕ್ ಯು ವಿಶ್ವನಾಥ್ ಸರ್. ಮತ್ತೆ ಇದು ಆಂಧ್ರ ಮೂಲ ಹೌದು ಜನಪ್ರಿಯ ಗೀತೆ, ಕೋಲಾರ ಭಾಗಕ್ಕೆ ಬಂತಿದ್ದು, ತೆಲುಗಿಂದ ಕನ್ನಡಕ್ಕೆ ಇದು ತರ್ಜಮೆ ಮಾಡಿ ಸಾಹಿತ್ಯ ಬರೆದು ಹೌದು ಸರ್ ಮಾಡಿರ್ತಕ್ಕಂಥ ಹಾಡು ಅಲ್ವಾ? ಹೌದು ಸರ್. ಬಟ್ ಆದರೆ ಇದು ಡ್ಯುಯೆಟ್ ಸಾಂಗ್, ಇದು ಆವಾಗ ತುಂಬ ಮಜಾ ಇರುತ್ತೆ. ಹಾಂ ಸರ್. ಹೆಣ್ಣು ಗಂಡು ಆಡ್ತಕ್ಕಂಥದ್ದು, ಹೋಗಬೇಡ ನೀನು ಕೋಳಿ ಪಂದ್ಯಕ್ಕೆ ಅಂತೇಳಿ ಹೆಣ್ಣು, ನಾನು ಹೋಗಿ ಬರ್ತೀನಿ ಅಂತೇಳಿ ಗಂಡು ಅಲ್ವಾ? ಹೌದು ಸರ್. ಆ ಕಾಂಬಿನೇಷನಲ್ಲಿ, ಯಾಕಂದರೆ ಹೋಗಿ ಒಡವೆ ಹೋಯ್ತು, ವಾಲೆ ಹೋಯ್ತು, ಜುಮ್ಕಿ ಹೋಯ್ತು, ಬಳೆ ಹೋಯ್ತು, ಹಾಂ ಸರ್. ಹೊಲ ಎಲ್ಲ ಮಾರ್ಕೊಂಡು ಪಾಪರಾಗ್ಬಿಡ್ತೀಯ, ನೀನು ಹೋಗಬೇಡ ಕೋಳಿ ಪಂದ್ಯಕ್ಕೆ ಅಂತೇಳಿ ಆಕೆ ಹೆಂಡ್ತಿ ಹೇಳ್ತಾಳೆ ಅಲ್ವಾ? ಅಂತ ಒಂದು ಗೀತೆ. ಆಡ್ ಬರ್ತೀನಿ ಬಾಮೆ ಹೋಗ್ ಬರ್ತೀನಿ ಬಾಮೆ ಕೋಳಿ ಪಂದ್ಯಕ ನಾನು ಆಡ್ ಬರ್ತೀನಿ ಬಾಮೆ ಕೋಳಿ ಪಂದ್ಯನ ಬಾಮೆ ಹೋಗ್ ಬರ್ತೀನಿ ಬಾಮೆ ಕೋಳಿ ಪಂದ್ಯಕ ನಾನು ಆಡ್ ಬರ್ತೀನಿ ಬಾಮೆ ಕೋಳಿ ಪಂದ್ಯನ. ಒಟ್ಟಿನಲ್ಲಿ ಇದು ಆಂಧ್ರದಿಂದ ಬಂದಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗ ತುಂಬ ಇದು ಹವಾ ಮಾಡ್ತಾ ಇದೆ ಈ ಗೀತೆ. ಅಂಥ ಗೀತೆನ ಇಲ್ಲಿ ಗಾನಸಿಂಚನ ಮೂಲಕ ಇಡೀ ರಾಜ್ಯಕ್ಕೆ ಮುಟ್ಟಿಸಿದ್ರಲ್ಲ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಹಾಡುಗಾರಿಕೆ ಭಾಳ ಚೆನ್ನಾಗಿತ್ತು, ಥ್ಯಾಂಕ್ ಯು ಪದಗಳ ಬಳಕೆನೂ ಭಾಳ ಸ್ಪಷ್ಟವಾಗಿತ್ತು. ಥ್ಯಾಂಕ್ ಯು ಸರ್. ಬಹಳ ಮುಖ್ಯವಾಗಿ ಏನು ಗೊತ್ತಾ, ಈ ಹಳ್ಳಿಗಳಲ್ಲಿ ಒಂದು ಗಾದೆ ಹೇಳ್ತಾರೆ, ಹಾಂ ಸರ್. ಆಡೋರ್ ಮನೆ 6 ತಿಂಗಳಿಗೆ ಹೋದರೆ ನೋಡೋರ್ ಮನೆ 3 ತಿಂಗಳಿಗೆ ಹೋಯ್ತದೆ ಅಂತ. ಇಂಥದ್ದೆಲ್ಲ ಆಡಬೇಡಿ ಅಂತ ಎಷ್ಟು ಮಾರ್ಮಿಕವಾಗಿ ಹೇಳಿರ್ತಾರೆ ನೋಡಿ. ಹೌದು ಸರ್. ಆಡೋರ್ ಮನೆ 6 ತಿಂಗಳಿಗೆ ಹೋಗ್ತದೆ ಅಂದರೆ ಇವನು ವಾಲೆ ಕಳ್ಕೊಂಡ, ಜುಮ್ಕೆ ಕಳ್ಕೊಂಡು, ಹೆಂಡ್ರ ಮಕ್ಕಳು ಒಡವೆ ವಸ್ತ್ರ ಎಲ್ಲ ಕಡೆ ಮನೆ ಮಠ ಎಲ್ಲ ಕಳ್ಕೊಂತಾರಲ್ಲ. ಹಾಂ ಸರ್. ಇನ್ನು ನೋಡೋರ ಕತೆ ಏನು ಗೊತ್ತಾ, ಮಾಡೋ ಕೆಲಸ ಬಿಟ್ಬಿಟ್ಟು ಅವನು ಗೆದ್ಗಂಡನ ಒಂದಿಷ್ಟು ಸೋತೋ ಗೆದ್ದೋ ಏನೋ ಒಂದಿಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತಾನೆ, ಇಲ್ಲ ಒಬ್ಬ ಸೋಲ್ತಾನೆ ಒಬ್ಬ ಗೆದ್ಕೋತಾನೆ. ಆಡೋರ್ ಮನೆ 6 ತಿಂಗಳಿಗೆ ಹೋದರೆ ನೋಡೋರ ಮನೆ 3 ತಿಂಗಳಿಗೆ ಹೋಯ್ತದಂತೆ. ಅಂದರೆ ಅದು ನೋಡ್ಕೊಂಡು ನಿಂತ್ಕೊಂತಾರಲ್ಲ ಮಾಡೋ ಕೆಲಸ ಬಿಟ್ಬಿಟ್ಟು, ಅವ್ರ ಮನೆ 3 ತಿಂಗಳಿಗೆ ಹೋಗಿ. ಅದಕ್ಕೆ ನೀವು ಏನು ಸೂಕ್ಷ್ಮವಾಗಿ ಹೇಳ್ತಿರ್ತಾರೆ ಈ ಗಾದೆಗಳನ್ನೆಲ್ಲ. ಹೌದು ಸರ್. ಅದಕ್ಕೆ ಇದು ಬರೀ ಹಾಡಾಗಿದ್ದರೆ ಸಾಕು, ಪಂದ್ಯ ಗಿಂದೆ ಎಲ್ಲ ಕೋಳಿ ಪಂದ್ಯನೆಲ್ಲ ಮಾಡೋದೆಲ್ಲ ಬೇಡ, ಪ್ರಾಣಿಗಳಿಗೂ ಹಿಂಸೆ ಯಾಕೆ ಕೊಡಬೇಕು. ಇದು ಕೇವಲ ಹಾಡಾಗಿದ್ದರೆ ಸಾಕು, ಮನೋರಂಜನೆಗೆ ಅಷ್ಟೇ ಸಾಕು. ಒಳ್ಳೆ ಹಾಡನ್ನು, ಅದೇ ಆಂಧ್ರ ಪ್ರದೇಶದ ಹಾಡುಗಳು ಅವನ್ನ ತರ್ಜುಮೆ ಮಾಡಿ ಇಲ್ಲಿ ಹಾಡ್ತಾರೆ. ಒಳ್ಳೇದಾಗಲಿ ವಿಶ್ವ. ಇನ್ನಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ನಿಮ್ಮ ಧ್ವನಿನಲ್ಲಿ ಕೇಳೋಣಂತೆ, ಅಪರೂಪದ ಗೀತೆಗಳನ್ನು ಕೇಳಬೇಕು ಅನ್ನೋ ಬಯಕೆ ನಮ್ಮಲ್ಲೂ ಇದೆ. ಥ್ಯಾಂಕ್ ಯು ಸರ್. ಆಗಲಿ ವಿಶ್ವ. ಥ್ಯಾಂಕ್ ಯು ಸರ್. ಸೂಪರ್. ಖುಷಿ ಆಯ್ತಾ ವಿಶ್ವ? ಎಸ್ ಮ್ಯಾಮ್. ಓಕೆ, ಗುಡ್ ಲಕ್ಸ್ ನಿಮಗೆ ಮುಂದಿನ ಎಪಿಸೋಡ್ಗೆ. ಥ್ಯಾಂಕ್ ಯು. ಮೈಲಾರ ಮಾದೇವನ ಕುರಿತಾದಂತಹ ಲಾವಣಿ ಪದವನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು ಪೀರಪ್ಪ. ಕಾಂತನ ಕಳಕೊಂಡ ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ, ಕಾಂತನ ಕಳಕೊಂಡು ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ. ಶಾಂತಿ ಸಮರದೊಳಗುಂಡಿ ನೇಟಿನೊಳು ಮಡೆದ ಮಹದೇವಪ್ಪ ಮೈಲಾರ, ಮಡೆದ ಮಹದೇವಪ್ಪ ಮೈಲಾರ. ಕಾಂತನ ಕಳಕೊಂಡು ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ, ಶಾಂತಿ ಸಮರದೊಳಗುಂಡಿ ನೇಟಿನೊಳು ಮಡೆದ ಮಹದೇವಪ್ಪ ಮೈಲಾರ, ಮಡೆದ ಮಹದೇವಪ್ಪ ಮೈಲಾರ. ಸಣ್ಣವನಿರುತ್ತಲೆ ಶಾಲೆಗೆ ಹೋಗಲು ಸ್ವತಂತ್ರ ವೀರರ ಚರಿತೆಯನು, ಸಣ್ಣವನಿರುತ್ತಲೆ ಶಾಲೆಗೆ ಹೋಗಲು ಸ್ವತಂತ್ರ ವೀರರ ಚರಿತೆಯನು. ಬಣ್ಣದ ಮಾತಿಗೆ ಕಣ್ಣನೆ ಎತ್ತದೆ ಓದುವ ಆಸೆ ಇಟ್ಟಿದ್ದನು, ಓದುವ ಆಸೆ ಇಟ್ಟಿದ್ದನು, ಓದುವ ಆಸೆ ಇಟ್ಟಿದ್ದನು.
ಕೇಸರಿ ಹಗಲಿರಲೆನ್ನುತ್ತ ನಿರಂತರ ಕರುನಾಡಿನ ಕಲಿವೀರ ಕೇಸರಿ ಹಗಲಿರಲೆನ್ನುತ್ತ ನಿರಂತರ ಬರೆದನು ಲಾವಣಿಗಾರ ಹರಡಿದ ಹಾಡನು ನಾನಾ ತರ ಹರಡಿದ ಹಾಡನು ನಾನಾ ತರ ಹರಡಿದ ಹಾಡನು ನಾನಾ ತರ ಮಕ್ಕಳನ್ನು ಜಡ್ಡಿಗಳಾಗಿ ಮಾಡೀರಿ ಹೊಟ್ಟೆಗಾಗ್ರಿ ಕಮ್ಮಕಗ ಹುಟ್ಟಿದ ಮಕ್ಕಳನ್ನು ಜಡ್ಡಿಗಳಾಗಿ ಮಾಡೀರಿ ಹೊಟ್ಟೆಗಾಗ್ರಿ ಕಮ್ಮಕಗ ಗಟ್ಟಿ ತರುಣರು ರಾಷ್ಟ್ರದ ಸಂಪತ್ತ ಶ್ರೇಷ್ಠ ಸೃಷ್ಟಿ ಒಳಗ ಒಟ್ಟಾದರ ಶ್ರೇಷ್ಠ ಸೃಷ್ಟಿ ಒಳಗ ಒಟ್ಟಾದರ ಕುಕ್ಕಟ್ಟು ಬಡದಾಡಿ ರೊಕ್ಕ ಕೊಡ್ಬ್ಯಾಡ್ರಿ ವಂಚಕರ ಕೈಯಾಗ ವಂಚಕರ ಕೈಯಾಗ ವಂಚಕರ ಕೈಯಾಗ ವಂಚಕರ ಕೈಯಾಗ ಆಹಾ ಸ್ವತಂತ್ರ ಮಹಾ ಸ್ವತಂತ್ರ ಸ್ವಾತಂತ್ರ್ಯ ಮುಸುಕಿತು ಅವನಲ್ಲಿ ಆಹಾ ಸ್ವತಂತ್ರ ಮಹಾ ಸ್ವತಂತ್ರ ಸ್ವಾತಂತ್ರ್ಯ ಮುಸುಕಿತು ಅವನಲ್ಲಿ ಮಹದೇವಣ್ಣನ ನಾಡಿಯ ರಕ್ತವು ಪುಟಿಯಿತು ಧೀರನ ಎದೆಯಲ್ಲಿ ಪುಟಿಯಿತು ಧೀರನ ಎದೆಯಲ್ಲಿ ಆರ್ಯರ ಕಾಲದ ಭಾರತ ಸಿರಿಯನ್ನು ನೆನೆಯುತ್ತ ಮನದೊಳ್ಳು ಮರಗಿದನು ಆರ್ಯರ ಕಾಲದ ಭಾರತ ಸಿರಿಯನ್ನು ನೆನೆಯುತ್ತ ಮನದೊಳ್ಳು ಮರಗಿದನು ನೆನೆಯುತ್ತ ಮನದೊಳ್ಳು ಮರಗಿದನು ನೆನೆಯುತ್ತ ಮನದೊಳ್ಳು ಮರಗಿದನು ಭಾರತ ಭಾಗ್ಯ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಕೂಗನ್ನು ಕೇಳಿದನು ಭಾರತ ಭಾಗ್ಯ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಕೂಗನ್ನು ಕೇಳಿದನು ಚಕ್ರ ಟೊಪ್ಪಿಗೆ ಫಿರಂಗಿರನ್ನ ಲೆಕ್ಕವಿಲ್ಲದೆ ಬಡದಾಡಿದನು ಲೆಕ್ಕವಿಲ್ಲದೆ ಬಡದಾಡಿದನು ಕಾಂತನ್ನ ಕಳ್ಳಕೊಂಡು ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ ಕಾಂತನ್ನ ಕಳ್ಳಕೊಂಡು ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ ಶಾಂತಿ ಸಮರದೊಳ ಗುಂಡಿ ನೇಟಿನೊಳು ಮಡೆದ ಮಹಾದೇವಪ್ಪ ಮೈಲಾರ 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 ಕಲಬುರ್ಗಿಯ ನವಿಲು ತೀರಪ್ಪ ಅವರೇ ಮೇಡಮ್ ಹೇಳಿ ಮೇಡಮ್ ಓಕೆ ನಿಮ್ಮ ಕಾಮೆಂಟ್ಸ್ ಏನ್ ಸಿಗುತ್ತೆ ಅಂತ ಕೇಳೋಣವಾ ಅರ್ಚನಾ ಮ್ಯಾಮ್ ಪೀರಪ್ಪ ಮೇಡಮ್ ಹೇಳಿ ಮೇಡಮ್ ಇವತ್ತ್ಯಾಕೆ ಏನು ಏರಿಳಿತವೇ ಇಲ್ಲದ ಹಾಡನ್ನು ಆಯ್ಕೆ ಮಾಡ್ಕೊಂಡ್ರಿ? ಇದು ಒಂದು ಮೈಲ ನನಗೆ ಲಾವಣಿ ಹಾಡ್ಬೇಕನ್ನಿಸಿ ಹಾಡು ತೊಗೊಂಡೆ ಮೇಡಮ್ ನಾನು. ಕಾಂಪಿಟೇಷನ್ ಅಲ್ವಾ ಇದು? ಓಕೆ ಮೇಡಮ್. ನೀವು ಹೋಗ್ತಾ 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 ಇನ್ನು ವೆರೈಟಿ ಮತ್ತು ಕಷ್ಟದ ಚಾಲೆಂಜಿಂಗ್ ಹಾಡುಗಳನ್ನು ಆರಿಸ್ಕೋಬೇಕು. ಓಕೆ ಮೇಡಮ್. ಇದು ವೇದಿಕೆಯಲ್ಲಿ ಆಡಿಯನ್ಸಿಗೋಸ್ಕರ ಹಾಡಲಿಕ್ಕೆ ಎಂಟರ್ಟೈನ್ ಮಾಡಲಿಕ್ಕೆಲ್ಲ ಈ ಥರದ ಹಾಡುಗಳು ಓಕೆ. ಓಕೆ ಮೇಡಮ್. ಎಲ್ರಿಗೂ ಹೇಳ್ತೀನಿ, ಸಾಧ್ಯವಾದಷ್ಟು ಪಲ್ಲವಿ ಮತ್ತು ಚರಣ ಒಂದೇ ಟ್ಯೂನಲ್ಲಿ ಇರ್ತಾವಲ್ಲ ಆ ಥರದ ಹಾಡುಗಳನ್ನು ಅವಾಯ್ಡ್ ಮಾಡಿ. ಯಾಕಂದರೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ತುಂಬ ಕಮ್ಮಿ ಇರುತ್ತೆ. ಇನ್ಮೇಲೆ ಪ್ರತಿಯೊಂದು ಸಂಚಿಕೆ ಪ್ರತಿಯೊಂದು ಹೆಜ್ಜೆನೂ ತುಂಬ ಕೇರ್ಫುಲ್ಲಾಗಿಡಬೇಕಲ್ವಾ? ಓಕೆ ಮೇಡಮ್. ಆಮೇಲೆ ಇವತ್ತು ಯಾಕೋ ಸ್ವಲ್ಪ ಗಡಿಬಿಡಿಯಲ್ಲಿದ್ರಿ. ಇದು ರಿದಮ್ ಓಡ್ತಾ ಇದ್ರಿ, ನೀವು ಅವರನ್ನು ಬಿಟ್ಟು ಓಡ್ತಾ ಇದ್ರಿ. ಶ್ರುತಿನೂ ಚರಣಗಳಲ್ಲಿ ಸ್ವಲ್ಪ ಶಾರ್ಪ್ ಆಗ್ತಾ ಇತ್ತು. ಪೀರಪ್ಪನವ್ರು ಹಾಗೆಲ್ಲ ಶಾರ್ಪ್ ಹಾಡಲ್ವಲ್ಲ, ಯಾಕಿವತ್ತು ಗೊತ್ತಾಗ್ತಿಲ್ಲ ಮೇಡಮ್. ಆಯಿತಾ, ಗಮನ ಹೆಚ್ಚು ಕೊಡಿ ಇನ್ಮೇಲೆ. ಪ್ರತಿಯೊಂದು ಹೆಜ್ಜೆನೂ ಕೇರ್ಫುಲ್ಲಾಗಿಡಬೇಕು. ಓಕೆ ಮೇಡಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಹೌದು, ಮೇಡಮ್ ಹೇಳಿದ್ದು 100ಕ್ಕೆ 100 ಸತ್ಯ, ಹೌದಲ್ಲ? ಆದರೆ ಹಾಡಿನ ದೃಷ್ಟಿಯಿಂದ ತಗೊಳ್ಳೋದಾದರೆ ಈ ಲಾವಣಿ ಹಾಡುಗಳೆಲ್ಲ ಇದಾವಲ್ಲ, ಹೇಗೆ ಅಂದರೆ ಇಡೀ ಪುಸ್ತಕವನ್ನು, ಇಡೀ ಒಂದು ಪುಸ್ತಕದ ಕಥೆಯನ್ನು ಒಂದು
ಒಂದು ಹಾಡಿನಲ್ಲಿ ಒಂದು 10 ಚರಣ 20 ಚರಣದಲ್ಲಿ ಹೇಳಿ ಮುಗಿಸೋವಂಥ ಶಕ್ತಿ ಏನಾದರೂ ಇದೆ ಅದು ಲಾವಣಿಗಿದೆ, ಲಾವಣಿಕಾರರಿಗಿದೆ. ಇದು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರದ ಸಂದರ್ಭದಲ್ಲಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಹೇಳಕ್ಕೆ ಕೂಡ ಲಾವಣಿಗಳ ಪದಗಳ ಕಟ್ಟಿ ಹಾಡ್ತಾ ಹೋಗ್ತಾ ಇದ್ರು. ಇದು ಜನಪದದ ಒಂದು ಅದ್ಭುತವಾದಂಥ ಪ್ರಕಾರ. ಆದರೆ ಇಲ್ಲಿ ಮೈಲಾರ ಮಾದೇವಪ್ಪನವರ ಒಂದು ಲಾವಣಿನ ತಂದ್ರಿ, ಭಾಳ ಸಂತೋಷ. ಹುಟ್ಟಿದ ಮಕ್ಕಳನ್ನು ಜಡ್ಡಿಗಳಾಗಿ ಮಾಡಿರಿ ಹೊಟ್ಟೆಗಾಗ್ರಿ ಕಮ್ಮಗಗ ಗಟ್ಟಿ ತರುಣರು ರಾಷ್ಟ್ರದ ಸಂಪತ್ತ ಶ್ರೇಷ್ಠ ಸೃಷ್ಟಿ ಒಳಗ ಒಟ್ಟಾಗರ. ಸಾಹಿತ್ಯದ ದೃಷ್ಟಿಯಿಂದ ನಿಮಗೆ ನಾವು ಖಂಡಿತವಾಗೂ ಚಪ್ಪಾಳೆ ಕೊಡ್ತೀವಿ. ಯಾಕೆಂದರೆ ಈ ವಾಹಿನಿ ಮೂಲಕ ಅಂಥದ್ದೊಂದು ಜನರಿಗೆ ತಲುಪಿಸುವಂಥ ನಿಟ್ಟಲ್ಲಿ ನೀವು ಹಾಡಿದ್ರಿ. ಅಂದರೆ ಸ್ಪರ್ಧೆ ಅಂತ ಬಂದಾಗ ಎಲ್ಲ ಸೂಕ್ಷ್ಮತೆಗಳು ಬೇಕೇ ಬೇಕು. ಅದ್ರ ಕಡೆ ಹೆಚ್ಚು ಗಮನ ಹರಿಸಿ. ನಿಮ್ಗೆ ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ವೀರಪ್ಪ ಅವರೇ, ಸರ್ ಹೇಳಿ ಸರ್. ಒಳ್ಳೆಯ ಹಾಡು, ಲಾವಣಿ ಹಾಡು ಯಾವಾಗಲೂ ಇದು ಒಂದು ದೇಶದಲ್ಲಿ ನಮ್ಮ ಸ್ವಾತಂತ್ರ್ಯದ ಕಿಚ್ಚನ್ನು ಹತ್ತಿಸ್ತಕ್ಕಂಥ ಹಾಡುಗಳು. ಮೈಲಾರ ಮಹಾದೇವ ಇವರ ಬಗ್ಗೆ ಹಾಡಿರ್ತಕ್ಕಂಥ ಹಾಡಾಗಲಿ ಅಥವಾ ಬೇರೆ ಬೇರೆ ನಮ್ಮ ದೇಶದಲ್ಲಿ ಏನು ನಮ್ಮ ಆಗ ಬಿಫೋರ್ ಇಂಡಿಪೆಂಡೆನ್ಸು ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಬಗ್ಗೆಲ್ಲ ಇಂಥ ಲಾವಣಿಗೆ ಕಟ್ಟಿ ಹಾಡಿ ಉರ್ದುಂಬಿಸಿದ್ದಾರೆ ಯುವಕರಿಗೆ. ಓಕೆ ಸರ್. ಅಂಥ ಹಾಡು ಬಂದಿದೆ ಇಲ್ಲಿ. ಆದರೆ ಮೇಡಮ್ ಹೇಳ್ದಾಗೆ ಮಿಕ್ಕ ಎಲ್ಲ ಅಂಶಗಳನ್ನು ಗಮನಿಸ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಹಾಂ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಗಾನ ಸಿಂಚನ ಜನಮನದ ಪದ ಪಯಣದಲ್ಲಿ ಪ್ರತಿದಿನವೂ ಒಂಥರ ಸಿಕ್ಕಾಪಟ್ಟೆ ಹೀಟಪ್ ಆಗ್ತಾ ಇದೆ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಇವತ್ತಿನ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಕೈಯಾಗಿನ ಬಲೆ ಎಲ್ಲ ಕೋಳಿ ಪಂದ್ಯದ ಪಾಲಾದ್ರು, ಕಾಲಿನ ಕಡಗವೇನು ಕೋಳಿ ಪಂದ್ಯದ ಪಾಲಾಯ್ತು. ಕೈಯಾಗಿನ ಬಳೆಯೆಲ್ಲ ಕೋಳಿ ಪಂದ್ಯದ ಪಾಲಾಯ್ತು, ಕಾಲಿನ ಕಡಗವೇನು ಕೋಳಿ ಪಂದ್ಯದ ಪಾಲಾಯ್ತು. ಹೋಗ್ಬೇಡವೋ ಮಾವ, ಆಡ್ಬೇಡವೋ ಮಾವ, ಹೋಗ್ಬೇಡವೋ ಮಾವ ಕೋಳಿ ಪಂದ್ಯಕ ನೀನು, ಆಡ್ಬೇಡವೋ ಮಾವ ಕೋಳಿ ಪಂದ್ಯನ ಮಾವ. ಹೋಗ್ಬೇಡವೋ ಮಾವ ಕೋಳಿ ಪಂದ್ಯಕ ನೀನು, ಆಡ್ಬೇಡವೋ ಮಾವ ಕೋಳಿ ಪಂದ್ಯನ. ಕೈಯಾಗಿನ ಬಳೆಯೆಲ್ಲ ಕೋಳಿ ಪಂದ್ಯದ ಪಾಲಾದ್ರು, ಕಾಲಿನ ಕಡಗವೇನು ಕೋಳಿ ಪಂದ್ಯದ ಪಾಲಾದ್ರು. ಒಬ್ಬರ್ತಿನೇ ಭಾಮೆ, ಆಡ್ಬರ್ತಿನೇ ಭಾಮೆ, ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು, ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಭಾಮೆ. ಒಬ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು, ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ. ಮರಮೋಡ್ಲು ಪಂದ್ಯವೇನು ತಲೆಗೋಡ್ಲು ಪಂದ್ಯವಂತೆ, ಆಹಾ ಓಹೋ ಮೈಸೂರು ಪಂದ್ಯವೇನು ಮೋಸದವರ ಆಟವಂತೆ. ಎವಿ 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 ಹೋಗ್ಬೇಡವೋ ಮಾವ, ಆಡ್ಬೇಡವೋ ಮಾವ, ಹೋಗ್ಬೇಡವೋ ಮಾವ ಕೋಳಿ ಪಂದ್ಯಕ ನೀನು, ಆಡ್ಬೇಡವೋ ಮಾವ ಕೋಳಿ ಪಂದ್ಯನ ಮಾವ. ಹೋಗ್ಬೇಡವೋ ಮಾವ ಕೋಳಿ ಪಂದ್ಯಕ ನೀನು, ಆಡ್ಬೇಡವೋ ಮಾವ ಕೋಳಿ ಪಂದ್ಯನ. ಬೆಂಗಳೂರು ಪಂದ್ಯವೇನು ಬಲು ಚೆಂದಾಗೈತಂತೆ, ಆಹಾ ಓಹೋ ಮಂಗಳೂರು ಪಂದ್ಯವೇನು ಮಲ್ಲಿಗೆ ಹಾರವಂತೆ. ಎವಿ 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 ಹೋಗ್ಬರ್ತಿನೇ ಭಾಮೆ, ಆಡ್ಬರ್ತಿನೇ ಭಾಮೆ, ಹೋಗ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು, ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ ಭಾಮೆ. ಹೋಗ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು, ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ. ಹೋಗ್ಬೇಡವೋ ಮಾವ ಕೋಳಿ ಪಂದ್ಯಕ ನೀನು, ಆಡ್ಬೇಡವೋ ಮಾವ ಕೋಳಿ ಪಂದ್ಯನ. ಹೋಗ್ಬರ್ತಿನೇ ಭಾಮೆ ಕೋಳಿ ಪಂದ್ಯಕ ನಾನು, ಆಡ್ಬರ್ತಿನೇ ಭಾಮೆ ಕೋಳಿ ಪಂದ್ಯನ.